ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ ಮೂಡಾ ಕೇಸ್. ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಲಿರುವ ಲೋಕಾಯುಕ್ತ. ಮೈಸೂರು ಮೂಡಾ ಕಚೇರಿಯಲ್ಲಿ ಲೋಕಾಯುಕ್ತ ತಲಾಶ್ ಕಚೇರಿಯಲ್ಲಿ ರಾತ್ರಿ ಇಡೀ ಅಧಿಕಾರಿಗಳಿಂದ ಶೋಧ ಕಾರ್ಯ. ಸಿಎಂ ಸಿದ್ದರಾಮಯ್ಯ ಅಂಡ್ ಪತ್ನಿಗೆ ಕ್ಲೀನ್ ಚೀಟ್ ಸಿಗಲಿದೆ ಎನ್ನಲಾಗ್ತಾ ಇದೆ. ಮೂಡಾ ಕೇಸ್ ಈಗ ಫೈನಲ್ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಫೈನಲಿ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿರುವಂಥದ್ದು. ಇದೀಗ ಮೈಸೂರು ಮೂಡಾ ಕಚೇರಿಯಲ್ಲಿ ಲೋಕಾಯುಕ್ತ ತಲಾಶ್ ಕೂಡ ಮಾಡ್ತಿರೋದು. ಒಂದಷ್ಟು ವಿಚಾರಗಳು ಪಡ್ಕೊಂಡು ಈಗ ತಲಾಶ್ ಮಾಡ್ತಾ ಇದೆ. ಕಚೇರಿಯಲ್ಲಿ ರಾತ್ರಿ ಇಡೀ ಅಧಿಕಾರಿಗಳಿಂದ ಶೋಧ ಕಾರ್ಯ ಕೂಡ ನಡೆದಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಈ ಕೇಸಿಂದ ಅಂಡ್ ಪತ್ನಿಗೆ ಕ್ಲೀನ್ ಚೀಟ್ ಸಿಗಲಿದೆ ಎನ್ನಲಾಗ್ತಾ ಇದೆ. ಅಲ್ಲದೆ ಈ ವಿಚಾರದಲ್ಲಿ ಅಧಿಕಾರಿಗಳ ಲೋಪದೋಷ ಎದ್ದು ಕಾಣ್ತಾ ಇದೆ ಅನ್ನೋ ಮಾಹಿತಿ ಕೂಡ ಸೋರಿಕೆ ಆಗಿದೆ. ಇನ್ನೇನು ಇದೇ 27ನೇ ತಾರೀಕಿಗೆ ಈ ಒಂದು ಮೂಡಾ ಕೇಸ್ ವಿಚಾರವನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದಂತೆ. ಸೊ ಏನು ಲೋಕಾಯುಕ್ತ ಪೊಲೀಸ್ ಉದೇಶ್ ಇದೀಗ ಈ ಒಂದು ವಿಚಾರವನ್ನ ಇದೇ ಸೋಮವಾರ ಸಬ್ಮಿಟ್ ಮಾಡಲಿದ್ದಾರೆ. ಒಂದು ವಿಚಾರ ಕುರಿತಂತೆ ಏನು ಈ ವಿಚಾರದಲ್ಲಿ ಸಿಎಂ ಅಂಡ್ ಸಿಎಂ ಅಂಡ್ ಪತ್ನಿಗೆ ಇಬ್ಬರೂ ಕೂಡ ಕ್ಲೀನ್ ಚೀಟ್ ಸಿಗಲಿದೆ ಎನ್ನಲಾಗ್ತದೆ. ಈ ಮಾಹಿತಿ ಈಗ ಸೋರಿಕೆ ಆಗಿರುವಂಥದ್ದು. ಕಳೆದ 2-3 ತಿಂಗಳುಗಳಿಂದ ಸಾಕಷ್ಟು ಸುದ್ದಿ ಮಾಡಿದ್ದು ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದಂಥದ್ದು ಮೂಡಾ ಕೇಸ್ ವಿಚಾರದಿಂದಾಗನೇ ಸಿಎಂ ಈಗ ಕುರ್ಚಿನ ಕಳ್ಕೊಳ್ತಾರೆ, ಸಿಎಂ ಕುರ್ಚಿನ ಕೆಳಗಿಳಿತಾರೆ, ಅದು ಇದು ಅಂತೆಲ್ಲ ಕೇಳಿಬಂತು. ಅದಲ್ಲದೆ ಇನ್ನೇನು ಸಿದ್ದರಾಮಯ್ಯನ ರಾಜಕೀಯ ಜೀವನ ಕೂಡ ಮುಗಿದೇ ಹೋಯಿತು ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಬಟ್ ಮೂಡಾ ಕೇಸ್ ಆದಂಥ ಸಂದರ್ಭದಲ್ಲಿ ಮೈಸೂರು ಡೆವಲಪರ್ಸ್ ಸೈಟ್ ವಿಚಾರದಲ್ಲಿ ಏನು 14 ಸೈಟ್ ವಿಚಾರ ಏನಿತ್ತು, ಈ ವಿಚಾರದಿಂದಾಗಿ ಎಲ್ಲ ಮಾತುಗಳು ಕೇಳಿ ಬಂದಿತ್ತು. ಇದೀಗ ಮೂಡಾ ಕೇಸ್ನಲ್ಲಿ ಸಿಎಂದು ಯಾವುದೇ ಪಾತ್ರ ಇಲ್ಲ, ಅಟ್ ದ ಸೇಮ್ ಟೈಮ್ ಸಿಎಂ ಪತ್ನಿಯವ್ರದ್ದು ಕೂಡ ಯಾವುದೇ ಪಾತ್ರಗಳು ಇಲ್ಲ ಅನ್ನೋ ಮಾತುಗಳು ಈಗ ಕೇಳಿ ಅಂದರೆ ಸಿಕ್ಕಿರುವಂಥದ್ದು. ಸೊ ವಿಚಾರ ಕುರಿತಂತೆ ಈಗಾಗಲೇ ಅಧಿಕಾರಿಗಳು ಮೂಡಾ ಹಗರಣದಲ್ಲಿ ಅಧಿಕಾರಿಗಳ ಲೋಪ ಇರೋದು ಈ ಒಂದು ವರದಿಯನ್ನು ಕೊಟ್ಟಿದೆ. ಸೊ ಈ ವರದಿ ಮೂಲಕ ನೋಡೋದಾದರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿದು ಯಾವುದೂ ಕೂಡ ಇಲ್ಲಿ ಇಲ್ಲ, ಪಾತ್ರ ಇಲ್ಲ. ಹಾಗಾಗಿ ಅವರಿಗೆ ಕ್ಲೀನ್ ಚೀಟ್ ಸಿಗಲಿದೆ ಅನ್ನುವಂಥ ಮಾಹಿತಿ ಸೋರಿಕೆ ಆಗಿರೋದು. ಈ ಒಂದು ವಿಚಾರವನ್ನ ಅಂದರೆ ತನಿಖೆಯಲ್ಲಿ ಅಧಿಕಾರಿಗಳ ದೋಷ ಕಂಡು ಬಂದಿದೆ ಅನ್ನುವಂಥ ವರದಿಯನ್ನು ಕೂಡ ಕೊಟ್ಟಿರುವಂಥದ್ದು. ಸರ್ವೆ ನಂಬರ್ ಏನು ಜಮೀನಿದೆ 464ರಲ್ಲಿ ಇರುವಂಥ ವಿಚಾರ 14 ಸೈಟ್ಗಳನ್ನು ಪಡೆದುಕೊಂಡ ಆರೋಪ ಸಂಬಂಧ ನಡೆದಂಥ ತನಿಖೆ ಇದು. ಕಳೆದ 2-3 ತಿಂಗಳಿಂದ ಸಾಕಷ್ಟು ದೊಡ್ಡ ಚರ್ಚೆ ಆಯಿತು. ಎಲ್ಲ ಹಂತದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ಮುಕ್ತಾಯವಾಗಿದೆ. ಮೂಡಾ ಹಗರಣದಲ್ಲಿ ಅಧಿಕಾರಿಗಳ ಲೋಪವಿದೆ ಅಂತ ಈಗ ವರದಿ ತಯಾರಿ ಆಗಿದೆ ಅಂತೆ. ಹಾಗಾಗಿ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಪತ್ನಿ ಪಾರ್ವತಿ ಅವರ ಪಾತ್ರವಿಲ್ಲ, ಕ್ಲೀನ್ ಚೀಟ್ ಸಿಗಲಿದೆ ಈ ಪ್ರಕರಣದಲ್ಲಿ ಅನ್ನುವಂಥ ಮಾಹಿತಿ ಸೋರಿಕೆ ಆಗಿದ್ದು. ಇದೇ 27ನೇ ತಾರೀಕಿಗೆ ಕೋರ್ಟ್ಗೆ ಇದನ್ನ ಸಬ್ಮಿಟ್ ಮಾಡಲಿದ್ದಾರಂತೆ. ಬಟ್ ಇಷ್ಟೆಲ್ಲ ಆಗ್ತಾ ಇದ್ರ ಜೊತೆಗೆ ಕೂಡ ಈಗ CBIಗೆ ಹೋಗಬೇಕು ಅಂತ ಹೋಗಿದ್ದಾರೆ. ಈ ಒಂದು ಕೇಸನ್ನು ಮುನ್ನೆಲೆಗೆ ತಂದಂತಹ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ. ಸೊ ಏನಾಗುತ್ತೆ ಅದು ಕೂಡ ಇರುವಂಥದ್ದು. ಬಟ್ ಲೋಕಾಯುಕ್ತದಿಂದ ಈಗ ಕ್ಲೀನ್ ಚೀಟ್ ಸಿಕ್ಕಿರೋದು ಗೊತ್ತಾಗಿರೋದು. ಸೊ CBIಯಿಂದ ಅದಕ್ಕೂ ಕೂಡ ನಮ್ಮ ಮೇಲ್ಮನವಿ ಹೋಗ್ತೀವಿ. ಏಕೆ ಅಂತಂದರೆ ಈ ಆರೋಪ ಕೂಡ ಮಾಡಿದರು. ಲೋಕಾಯುಕ್ತ ಯಾವಾಗ ತನಿಖೆ ಮಾಡಿದ್ರು, ಹೇಗೆ ತನಿಖೆ ಮಾಡಿದ್ರು, ಎಲ್ಲಿ ಮಾಡಿದ್ರು, ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು ಯಾವುದೂ ಕೂಡ ಮಾಹಿತಿ ಇಲ್ಲ. ಸಿಎಂ ಪತ್ನಿಯನ್ನು ಕೂಡ ಯಾವಾಗ ತನಿಖೆ ಮಾಡಿದ್ರು, ಎಲ್ಲಿ ಮಾಡಿದ್ರು, ಹೇಗೆ ಮಾಡಿದ್ರು ಯಾವುದೇ ಮಾಹಿತಿ ಇಲ್ಲ. ಹಾಗಾಗಿ ನನಗೆ ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ. ಏಕೆಂದರೆ ಲೋಕಾಯುಕ್ತ ಪೊಲೀಸ್ ರಾಜ್ಯದಲ್ಲಿ ಇರುವಂಥವ್ರು, ಅವರು ಇವರ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಹಾಗಾಗಿ ನಾವು ನಮ್ಮ ಮಾತನ್ನು ನಂಬುವುದಿಲ್ಲ ಅನ್ನೋ ಮಾತನ್ನು ಹೇಳಿದರು. ಈಗಾಗಲೇ CBIಗೆ ಅರ್ಜಿ ಕೂಡ ಆಗಿರುವಂಥದ್ದು. ಸೊ ಅಲ್ಲಿ ಏನಾಗಲಿದೆ ಅನ್ನೋದು ಕೂಡ ನಿರ್ಧಾರವಾಗುತ್ತೆ. ಅದು ಕೂಡ ಒಂದಷ್ಟು ಕುತೂಹಲಕ್ಕೆ ಇರೋದು. ಬಟ್ ವಾಟ್ ಎವರ್ ಇಟ್ ಈಸ್, ಸದ್ಯಕ್ಕಿಗ ಲೋಕಾಯುಕ್ತದಿಂದ ಈಗ ಕ್ಲೀನ್ ಚೀಟ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯರಿಗೆ ಒಂದು ದೊಡ್ಡ ರಿಲೀಫ್ ಸಿಕ್ಕಂತ ಆಗಿರುವಂಥದ್ದು. ಏಕೆ ಅಂತಂದರೆ ಈ ಒಂದು ವಿಚಾರ ಕುರಿತಂತೆ ರಾಜಕೀಯದ ದೊಡ್ಡದಂತಹ ಚರ್ಚೆ ಶುರುವಾಗಿತ್ತು. ಸೊ ಈ ಒಂದು ವಿಚಾರ ಈಗ ಮತ್ತೊಮ್ಮೆ ಸಿಎಂ ಕುರ್ಚಿ ಭದ್ರವಾಗಿ ಸಿದ್ದರಾಮಯ್ಯನ ಬಳಿ ಉಳಿಯಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದು ಕೂಡ ಒಂದು ಅದಕ್ಕೆ ಆ್ಯಡ್ ಆನ್ ಆಗಿರುವಂಥದ್ದು. ಯಾವಾಗ ಮೂಡಾ ಕೇಸ್ ವಿಚಾರ ಬಂತು, ಆ ಕೇಸ್ ಬಂದ ಬಳಿಕ ಏನು ಒಂದಷ್ಟು ಜನ ಸಿಎಂ ಕುರ್ಚಿ ಮೇಲೆ ಟವಲ್ ಕೂಡ ಹಾಕಿದ್ರು. ನಾನು ಸಿಎಂ ಆಗ್ತೀನಿ ಅಂತ ದೊಡ್ಡ ದೊಡ್ಡ ಟವಲನ್ನ ಹಾಕ್ಬಿಟ್ಟಿದ್ರು. ಆದರೆ ಈಗ ಎಲ್ಲ ಟವಲನ್ನು ಬದಿಗೆ ಹೊತ್ತಿಸಿ ತಾವೇ ಇರುತ್ತೀವಿ ಅನ್ನೋ ಮಾತನ್ನು ಹೇಳಿರೋದು. ಯಾಕೆಂದರೆ ಮೂಡಾ ಕೇಸ್ನಲ್ಲಿ ಈಗ ಲೋಕಾಯುಕ್ತದಿಂದ ಕ್ಲೀನ್ ಚೀಟ್ ಸಿಕ್ಕಿರುವಂಥದ್ದು. ಇನ್ನು ಅದು 27ನೇ ತಾರೀಕಿಗೆ ಅಂದರೆ ಇದೇ ಮುಂದಿನ ಸೋಮವಾರ, ಈ ತಿಂಗಳ ಮುಂದಿನ ಸೋಮವಾರದಂದು ಈ ಕೋರ್ಟ್ಗೆ ಇದೆಲ್ಲದನ್ನು ಕೂಡ ಸಬ್ಮಿಟ್ ಮಾಡಿದಂತೆ. ಬಟ್ ಒಂದಿನ ಗಮನಿಸಬೇಕಾಗತ್ತೆ, ಈ ಕೇಸ್ನಲ್ಲಿ ಅಧಿಕಾರಿಗಳ ಲೋಪದೋಷ ಇರುವುದು
ಕಂಡು ಬಂದಿದೆ ಅಂತ ವರದಿಯನ್ನು ತಯಾರು ಮಾಡಿದ್ದಾರೆ.